BSc ಕೃಷಿ ಓದಿದ ಮೇಲೆ ಜಾಬ್ ಹೋಗಲಾರ್ದಂಗ ಇದನ್ನ ಏನಂದ್ರೆ ಈ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳನ್ನ ಮಾಡ್ಕೊಂಡು ಸರ್ಕಾರಿ ದವಾಖಾನೆ ಒಳಗ ಲಸಿಕೆಗಳನ್ನು ಉಚಿತವಾಗಿ ಕೊಡ್ತಾರೆ ನಾವು. ಈಗ ನಾವು ಇಷ್ಟು ವರ್ಷ ಆತ ನಾ ಯಾವುದೇ ಲಸಿಕೆನೂ ನಾನು ಹೊರಗಡೆ ಮಾರಾಕ್ ತಂದೆ. ಮಳೆಗಾಲದೊಳಗ ಬಹಳ ಮುತುವರ್ಜಿ ವಹಿಸಂತ ಕೆಲಸ ಅಂದ್ರೆ ನೊಣ ಬರಲಾರ್ದಂಗ ನಮ್ಮ ಶೆಡ್ ಒಳಗ ನೋಡ್ಕೋಬಹುದು. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು, ಯಾವ ಊರು, ಯಾವ ತಾಲೂಕು, ಯಾವ ಡಿಸ್ಟಿಕ್ ಮೇಡಮ್? ನನ್ನ ಹೆಸರು ಮಂಗಳಾ ಕಿರಣ ನಿಲ್ಗುಂದ, ಗದಗ ಜಿಲ್ಲೆ ಮುಳುಗುಂದ. ನಾವು ಇಲ್ಲಿ ಕುರಿ ಸಾಕಾಣಿಕೆ ಸುಮಾರು 14 ವರ್ಷಗಳಿಂದ ಇಲ್ಲಿ ಕುರಿ ಸಾಕಾಣಿಕೆ 4 ಎಕರೆದೊಳಗೆ ಮಾಡ್ತಾ ಇದ್ದೀವಿ. 4 ಎಕರೆ ಒಳಗೆ ಮಾಡ್ತಿದ್ರು? ಹೌದ್ರಿ. ಈ ಕುರಿ ಸಾಕಾಣಿಕೆ ಯಾಕೆ ಮಾಡ್ಬೇಕು ಅನಿಸ್ತು ಮೇಡಮ್? ಇಲ್ಲ, ನಾವು ಏನಂತಂದ್ರೆ ನಮ್ದು ಮೂಲತಃ ಕೃಷಿ ಕುಟುಂಬ. ನಮ್ಮ ಏನಂದ್ರೆ ನಮ್ಮ ಹೊಲದಾಗ ನಾವು ಹೊಟ್ಟಿ ಬರ್ತೈತಿ, ಆಮೇಲೆ ಮೇವು ಬರ್ತೈತಿ, ಆಮೇಲೆ ಕಾಳುಗಳನ್ನ ಬೆಳಿತೀವಿ. ಈಗ ಗೋವಿನ ಜೋಳ ಅದೆಲ್ಲ ಬೆಳಿತೀವಿ. ಇದನ್ನ ಹಂಗ ಮಾರಿದ್ರೆ ನಮಗ ಲಾಭ ಆಗಂಗಿಲ್ರಿ. ಅದನ್ನ ನಾವು ಕುರಿ ಸಾಕಾಣಿಕೆ ಮಾಡಿ ಅವನು ಕುರಿ ಬೆಳೆಸಿ ಮಾರೋದ್ರಿಂದ ನಮಗ ಲಾಭದಾಯಕ. ಹಿಂಗಾಗಿ ಈಗ ನಾನು BSc ಕೃಷಿ ಓದಿದ ಮೇಲೆ ಜಾಬ್ ಹೋಗಲಾರ್ದಂಗ ಇದನ್ನ ಏನಂದ್ರೆ ಈ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳನ್ನ ಮಾಡ್ಕೊಂಡು ಸುಖವಾಗಿ ನೆಮ್ಮದಿಯ ಒಂದು ಜೀವನ ಕಳಿತಾ ಇದೀವಿ. ತಮ್ಮದು BSc ಅಗ್ರಿಕಲ್ಚರ್ ಮೇಡಮ್? ಹೌದ್ರಿ, BSc ಅಗ್ರಿ ನಮ್ದು. ಒಳ್ಳೆ ಇದನ್ನ ಮಾಡ್ಕೊಂಡು ಈ ಕುರಿ ಸಾಕಾಣಿಕೆ ಯಾಕೆ ಮಾಡ್ಬೇಕು ಅನ್ಸ್ತು ಮೇಡಮ್? ಒಳ್ಳೆ ಈಗ ನೋಡ್ರಿ, ಈಗ ಎಲ್ಲಾರು ಕೃಷಿ ಕಲಿತು ಎಲ್ಲಾರು ಜಾಬ್ ಹೋದ್ರ ಈ ಮಣ್ಣಿನ ಕಡೆಗೆ ಬರೋರು ಯಾರು? ನಾವು ಬರೀ ಬಾಯ ಮಾತೊಳಗ ಏನಂತಂದ್ರ ಕೃಷಿ ಉಳಿಸ್ಬೇಕು, ಮಣ್ಣನ್ನು ಉಳಿಸ್ಬೇಕು ಅಂತಂದ್ರ ಇದ್ರಾಗ ಮಾಡೋರು ಯಾರ್ರಿ? ಈಗ ನಾವ 4-5 ಮಂದಿ ಕೆಲಸ ಕೊಡೋಷ್ಟು ಎಬಿಲಿಟಿ ಇದ್ದಾಗ ನಾವ್ ಹೋಗಿ ಬೇರೆ ಕೈಯಾಗ ದುಡಿಯೋದು ನನಗ್ ಸರಿ ಅನ್ಸಂಗಿಲ್ಲ. ಅದಕ್ಕೆ ಈಗ ನಮ್ದು ಹೊಲ ಐತಿ, ಮನಿ ಐತಿ, ಹಿಂದ್ ಹಿರಿಯರ್ ಮಾಡಿದ ಆಸ್ತಿ ಇರೋದ್ರಿಂದ ಇದನ್ನ ನಾವು ಉಳಿಸ್ಕೊಂಡು ಹೋದ್ರ ಇದ್ರ ನಮ್ದೇ ಜೀವನ ಐತಿ ಅಂತ ನನಗೆ ಸುಮಾರು 14-15 ವರ್ಷಗಳ ಅನುಭವ ರೀ. 14-15 ವರ್ಷದ ಅನುಭವ ಈ ಕುರಿ ಸಾಕಾಣಿಕೆ? ಹೌದ್ರಿ. ಯಾವ ಜಾತಿ ಕುರಿ ಸಾಕ್ತಿರೋದು? ನಾವೀಗ ಡೆಕನಿ ಮತ್ತೆ ಎಳಗ ಅಂತಂದ್ 2 ಜಾತಿ ಲೋಕಲ್ ರೀ. 2 ನಮ್ದಂದ್ರೆ ಈ ಉತ್ತರ ಕರ್ನಾಟಕದೊಳಗ ಈ ಬಯಲು ಸೀಮೆ ಒಳಗ ಇವು ಬಹಳ ಚೆನ್ನಾಗಿ ಬರ್ತಾವ. ಅಂದ್ರೆ ನಮಗ ಈಗ ಡೆಕನಿ ಆಗಿರ್ಬೋದು, ಎಳಗ ಆಗಿರ್ಬೋದು, ಅಂದ್ರೆ ಮಾಂಸಕ್ಕೆ ನಾವು ಅದನ್ನ ಮಾರಾಟ ಮಾಡ್ತೀವಿ. ಉಣ್ಣಿದ್ ಏನೈತಲ್ಲ, ಉಣ್ಣಿ ನಮ್ಗೆ ಅಷ್ಟು ಕ್ವಾಲಿಟಿ ಉಣ್ಣಿ ಬರಂಗಿಲ್ಲ ಇಲ್ಲಿ. ಹಿಂಗಾಗಿ ಇದು ಮಾಂಸ ಮಾರಾಟಕ್ಕಾಗಿನ ನಾವು ಇಲ್ಲೇ ಮಾರಾಟ ಮಾಡ್ತೀವಿ. ಅಂದ್ರೆ ನಾವು ಲೈವ್ ವೇಟ್ ಮೇಲೆ ನಾವು ಇಲ್ಲೇ ಕುರಿ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತೀವಿ. ಈ ಸದ್ಯ ಎಷ್ಟು ಕುರಿಗಳಿದಾವ? ಈಗ ಅಟ್ ಪ್ರೆಸೆಂಟ್ 260 ಹೆಣಗುರಿ ಅದಾವ್ರಿ, ಒಂದ್ 60 ಮರಿ ಅದಾವ್ರಿ. ಈಗ ಇಲ್ಲಿ ನೋಡಾಕತ್ತೀರಿ. ಹೊರಗಡೆ ನಾವು ಹೆಣಗುರಿನ ಕಳಿಸ್ತೇವೆ ಬೆಳಿಗ್ಗೆ 10 ಗಂಟೆಗೆ ಮೇಯ್ಸಾಕ. ಅಂದ್ರೆ 2 ಪದ್ಧತಿ ಒಳಗ ಅರವಲಸ ಪದ್ಧತಿ ಮತ್ತ ಕಟ್ಟಿ ಸಾಕೋ ಪದ್ಧತಿ, 2 ಪದ್ಧತಿ ಒಳಗು ನಾವು ಕುರಿ ಸಾಕಾಣಿಕೆನ ಮಾಡ್ತಾ ಬಂದಿದ್ದೇವ್ರಿ. ಈ ಪ್ರಾರಂಭದಲ್ಲಿ ಎಷ್ಟು ಕುರಿಗಳಿಂದ ಸಾಕಾಣಿಕೆ ಮಾಡಿದ್ರೆ? ಒಂದ್ 25-30 ಕುರಿ ಸಾಕಾಣಿಕೆಯಿಂದ. ಅಂದ್ರೆ ಆಕ್ಚುಲಿ ನಾವು ಫಸ್ಟ್ ಮನಿಗೆ ಅಂತಂದ 1-2 ತಂದು ನೋಡ್ಕೊಂಡು ಕಲ್ತು ಆಮೇಲೆ ನೆಕ್ಸ್ಟ್ ಒಂದ್ 25-30 ಟಗರ್ ತಗೊಂಬಂದು ಮತ್ತೆ ಟಗರ್ ಸಾಕಾಣಿಕೆ ಮಾಡಿದ್ವಿ. ಆಮೇಲೆ ಅದರ ನಂತರ ಏನ್ ಮಾಡಿದ್ವಿ ಅಂದ್ರೆ ಬ್ರೀಡಿಂಗ್ ಚಲೋ ಮಾಡಿದ್ವಿ. ಹೆಣ್ಣುಗುರಿ ತಗೊಂಬಂದ್ ನಮ್ದ ಕುರಿ ಹೆಣ್ಣುಗುರಿಯಿಂದ ಟಗರ್ಗಳನ್ನ ಮಾರಾಟ ಮಾಡಕ್ ಚಲೋ ಮಾಡಿದ್ವಿ. ಅಂದ್ರೆ ನೀವು ಹೊರಗಡೆಯಿಂದ ಏನೋ ತಗೊಳೋದಲ್ಲ? ಇಲ್ಲ, ಹೊರಗಡೆಯಿಂದ ನಾವು ಮರಿಯನ್ನು ತಗೊಳೋದ್ ಬಿಟ್ಟು ಬಹಳ ವರ್ಷ ಆತ್ರಿ. ಅಂದ್ರೆ ಇಲ್ಲೇ ಅವನ್ನ ಮಾರಾಟ ಮಾಡಿ ಇದು ಮಾಡ್ತೀವಿ. ಈ ಕೃಷಿ ಜೊತೆಗೆ ಈ ಕುರಿ ಸಾಕಾಣಿಕೆ ಹೆಂಗ್ ಮಾಡ್ಕೊಂತೀರಿ ಮೇಡಮ್? ಈ ಕೃಷಿ ಜೊತೆಗೆ ಅಂದ್ರೆ ಈಗ ನೋಡ್ರಿ, ಈಗ ಬರೀ ಕೃಷಿ ಅವಲಂಬನೆ ಆದ್ರೆ ನಾವು ಈಗ ಗೋವಿನ ಜೋಳ ಬೆಳಿತೀವಿ, ಹತ್ತಿ ಬೆಳಿತೀವಿ, ಶೇಂಗಾ ಬೆಳಿತೀವಿ, ಆಮೇಲೆ ಕಡ್ಲಿ ಬೆಳಿತೀವಿ. ಆದ್ರೆ ಏನ್ ಮಾಡ್ತೇವೆ ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ಹಂಗ ಮಾರಾಟ ಮಾಡ್ಬಿಟ್ರ ನಮ್ಗ ಅಷ್ಟು ಲಾಭ ಆಗಂಗಿಲ್ಲ. ಅದನ್ನ ನಾವು ಅದು ಏನು ಉತ್ಪನ್ನಗಳು ಬಂದಿರ್ತಾವಲ್ರಿ, ಈಗ ಹೊಟ್ಟು ಬರ್ತೈತಿ, ಮೇವು ಬರ್ತೈತಿ, ಅದನ್ನ ಕುರಿ ಸಾಕಾಣಿಕೆ ಅದು ತನ್ನ ಪಾಡಿ ತನ್ನ ಮೇಯ್ಕೊಂತ ಇರ್ತೈತಿ. ಅಂದ್ರೆ ಬೆಳೆದ್ ಏನಾಗ್ತೈತಿ ಅಂದ್ರೆ ನಮ್ದು ಕಚ್ಚಾ ವಸ್ತುಗಳು ಏನಾಗ್ತಾವ ಅಂದ್ರೆ ಕುರಿ ಸಾಕಾಣಿಕೆ ಆಗ್ತಾವ. ಆಮೇಲೆ ಕಾಳು ಅವನ್ನೆಲ್ಲ ನಾವೇನು ಮನಿಗೆ ಅಥವಾ ಮಾರಾಟಕ್ಕಾಗ್ಲಿ ಅದು ಆಗ್ತೈತಿ. ಹಿಂಗಾಗಿ ಅದು ಮೌಲ್ಯವರ್ಧನೆನೂ ಮಾಡ್ತೇವೆ. ನಾವು ಮೆಣಸಿನಕಾಯಿನ ಬೆಳಿತೀವಲ್ಲ, ಅದನ್ನು ಮೌಲ್ಯವರ್ಧನೆ ಮಾಡ್ತೇವೆ. ಅಂದ್ರೆ ಕುರಿ ಸಾಕಾಣಿಕೆ ಜೊತೆಗೆ ಮೌಲ್ಯವರ್ಧನೆ ಕೂಡ ಇದೆ. ಅಂದ್ರೆ ಇವನ್ ಈಗ ನುಚ್ಚಾತು, ಈ ಗೋವಿನ ಜೋಳ ನಮ್ ಕುರಿಗೆ ಆಯ್ತು, ಕೋಳಿಗೆ ಆಯ್ತು ನುಚ್ಚಬೇಕು. ಅದು ನುಚ್ಚೆಲ್ಲ ನಾವು ನಮ್ಮ ಇದ್ರೊಳಗ ರೆಡಿ ಮಾಡ್ಕೊಂತೇವ್ರಿ. ಅಂದ್ರೆ ಈಗ ಗೋವಿನ ಜೋಳದ ನುಚ್ಚು ಈಗ ಹೊರಗಡೆ ನಾವು ಈಗ 1 ಕ್ವಿಂಟಲ್ ಗೋವಿನ ಜೋಳಕ್ಕೆ 2000-2400 ರೂಪಾಯಿ ಐತಿ ಅಂತ ಇಟ್ಕೊಳ್ರಿ. ಆದ್ರೆ ಅದನ್ನ ನಾವು ನುಚ್ಚಾಗಿ ಕನ್ವರ್ಟ್ ಆಗಿ ಮಾಡ್ಕೊಂಡು ಅದನ್ನ ಫೀಡ್ ನಾವ ರೆಡಿ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಅದರ 2 ಪಟ್ಟು ಲಾಭ ಐತಿ. ಅಂದ್ರೆ ಈಗ ಹೊರಗಡೆ 50 kg ಪ್ಯಾಕೆಟ್ ತಗೊಳಕ್ ಹೋದ್ರೆ 2000-2500 ಹಿಂಗ ನಮ್ಗ ನುಚ್ಚಿನ ಪ್ಯಾಕೆಟ್ ಅಂದ್ರೆ ಈಗ ಫೀಡ್ ರೆಡಿ ಮಾಡಿದ್ ಕೊಡ್ತಾರ್ರಿ. ಅದನ್ನ ನಾವ 1 ಕ್ವಿಂಟಲ್ನಾಗ ಆರಾಮ್ಸೆ ನಮಗ ರೆಡಿ ಮಾಡ್ಕೊಂಡು ಅದನ್ನ ನಮ್ಮ ದನಕರುಗಳಿಗೆ, ನಮ್ಮ ಕುರಿಗೆ, ಕೋಳಿಗೆ ಹಾಕಿದ್ರೆ ಅದು ಲಾಭನೂ ಐತಿ. ಹಿಂಗಾಗಿ ನಾವು ಒಂದ್ ಸಣ್ಣ ಗಿರಣಿ, ಎಲ್ಲಾ ರೈತರು ಏನಂದ್ರೆ ಒಂದ್ 2 HP 1 HP ಮನ್ಯಾಗ ಸಣ್ಣ ಗಿರಣಿ ಹಾಕೊಂಡ್ರು ನಮಗ ಕುರಿಗೆ ಆತು, ಕೋಳಿಗೆ ಆತು, ಆಮೇಲೆ ದನಕರುಗಳಿಗೆ ನುಚ್ಚು ನಾವ ರೆಡಿ ಮಾಡ್ಕೊಂಡು ನಾವು ಬೆಳೆದ್ ನಾವ ರೆಡಿ ಮಾಡ್ಕೊಂಡು ಹಾಕೋದ್ರಿಂದ ಇದು ಲಾಭದಾಯಕ. ಮೇನ್ ಕುರಿ ಸಾಕಾಣಿಕೆಲ್ಲ ಬರೋದು ಈಗ ಆಹಾರ ಬರುತ್ತೆ. ಆಹಾರ ಯಾವ ತರ ಕೊಡ್ತೀರಾ ಮೇಡಮ್? ಈಗ ಆಹಾರ ಅಂದ್ರೆ ನಮ್ಗ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಇಲ್ಲಿ ನಮ್ದು ಗದಗ ಮಳೆ ಆಶ್ರಿತ ಪ್ರದೇಶ. ಹಿಂಗಾಗಿ ನಮ್ಗ ನೀರಾವರಿ ಪ್ರದೇಶ ಕಡಿಮೆ. ಅಂದ್ರೆ ಇಲ್ಲಿ ನಾನು ಬೆಳೆಯಂತ ಹೊಲ ಯಾವ ನೀರಾವರಿ ಇಲ್ಲ. ಆಮೇಲೆ ಬೋರ್ವೆಲ್ ಹಾಕ್ಸಿರು ಬಾಳ ಅಂದ್ರೆ 1 ಇಂಚ್ 1.5 ಇಂಚ್ ನೀರ್ ಬೀಳ್ತಾವ. ನಮ್ಮ ಹೊಲದಾಗ 1 ಇಂಚ್ ನೀರ್ ಬರ್ತೈತಿ. ಆದ್ರೆ ಅದು ಗಡಸ್ ನೀರ್ ಐತಿ.
ಕುಡಿಯಾಕ ಯೋಗ್ಯವಲ್ಲದಂತ ನೀರಂತ ಬಂದೈತಿ. ಹಿಂಗಾಗಿ ನಾವೇನ್ ಮಾಡ್ತೇವೆ, ಇಲ್ಲೇ ಕೃಷಿ ಹೊಂಡ ಹಾಕಿಸ್ಕೊಂಡವ್ರಿ. ಈ ಕೃಷಿ ಹೊಂಡ ಐತಿ, ಆ ಕೃಷಿ ಹೊಂಡದಾಗ ಏನ್ ಮಾಡ್ತೇವೆ ಅಂದ್ರೆ ಒಂದ್ ಸಣ್ಣ ಮೋಟರ್ ಹಾಕಿಸ್ಕೊಂಡು ಅದ್ರಾಗಿಂದ ಪೈಪ್ಲೈನ್ ತಗೊಂಡು ನೀರಾವರಿ ಅಂದ್ರೆ ನೀರ್ ಕುಡಿಯಾಕ ನೀರ್ ಎನಿಮಲ್ಸಿಗೆ ಮಾಡ್ಕೊಂಡವಿ. ಅದಲ್ದನ ಮತ್ತೆ ನಾವು ಆಹಾರಕ್ಕೆ ಏನಂತಂದ್ರೆ ಸ್ವಲ್ಪ ಹುಲ್ಗಡ್ಡೆ ಹಚ್ಕೊಂಡವ್ರಿ ಹಿಂದ. ಅದು ಹುಲ್ಗಡ್ಡೆ ಅದನ್ನ ಸ್ವಲ್ಪ ಅದೇನು ಅಂದ್ರೆ ಒಂದ್ 10 ಗುಂಟದಷ್ಟು ಹಚ್ಕೊಂಡವ್ರಿ. ಅದು ಒಂದ್ ಮೇವ್ ಮಾತ್ರ ಕೊಡ್ತೇವೆ, ಅದು ಮರಿಗಳಿಗೆ ಮಾತ್ರ. ದೊಡ್ಡ ಕುರಿಗಳಿಗೆ ಏನೈತಲ್ರಿ ಶೇಂಗಾ ಹೊಟ್ಟು, ಕಡ್ಲಿ ಹೊಟ್ಟು, ಆಮೇಲೆ ನುಚ್ಚನ್ನ ನಾವ ರೆಡಿ ಮಾಡ್ಕೊಂತೇವಿ. ಆಮೇಲೆ ಒಂದ್ ಸೈಲೇಜ್ ಮಾಡ್ಕೊಂಡಿರ್ತೇವಿ. ಸೈಲೇಜ್ ಈಗ ಖಾಲಿ ಆಗೈತ್ರಿ. ಈಗ ಇನ್ನೇಂತಲ್ಲ ಇನ್ನು ಮುಂಗಾರಿಗೆ ಏನ್ ಬರುತ್ತಲ್ಲ ಅದನ್ನ ನಾವು ಗೋವಿನ ಜೋಳದ ಸೈಲೇಜ್ ನಾವ ರೆಡಿ ಮಾಡ್ಕೊಂತೇವೆ. ರಸಮೇವ್ ಅಂತ ಏನ್ ಬರುತ್ತಲ್ಲ, ಈಗ 75 ದಿನದ ಗೋವಿನ ಜೋಳನ ಕಟಾವ್ ಮಾಡಿ ಹಾಲ್ಗಳನ್ನ ಹಂತದೊಳಗಿದ್ದಾಗ ಅದನ್ನ ಏನ್ ಮಾಡ್ತೇವೆ ಅಂದ್ರೆ ಒಂದ್ ಸೈಲೇಜ್ ಬ್ಯಾಗ್ ಅಂತ ಸಿಗ್ತಾವ್ರಿ, ಪ್ಲಾಸ್ಟಿಕ್ ಬ್ಯಾಗ್. ಆ ಪ್ಲಾಸ್ಟಿಕ್ ಬ್ಯಾಗ್ ತುಂಬಿ ಅದು 1.5 ತಿಂಗಳಿಗೆ ನಮ್ಗೆ ಸೈಲೇಜ್ ರೆಡಿ ಆಕತಿ. ಅದನ್ನು ಕೂಡ ನಾವು ಹಸಿರು ಮೇವಾಗಿ ಒಂದ್ ಹೊತ್ತು ಅದನ್ನ ಕೊಡ್ತೇವಿ. ಒಂದ್ ಹೊತ್ತು ಶೇಂಗಾ ಹೊಟ್ಟು ಕೊಡ್ತೇವಿ, ಒಂದ್ ಹೊತ್ತು ಕಡ್ಲಿ ಹೊಟ್ಟು ಕೊಡ್ತೇವಿ, ನುಚ್ಚು ಕೊಡ್ತೇವಿ. ಹಿಂಗ ನಾವು ಮರಿಗಳಿಗೆ ಏನೈತಲ್ಲ ಹಸಿರು ಕಟ್ತೇವೆ. ಈ ತರ ನಾವು ಮೇವನ್ನ ರೆಡಿ ಮಾಡ್ತೀವಿ. ಈಗ ಮೇವಿಗೆ ಎಷ್ಟು ಖರ್ಚು ಬರ್ಬೋದು ಮೇಡಮ್? ಈಗ ಮೇವಿಗೆ ಖರ್ಚು ಅಂತಂದ್ರೆ ಸರ್, ಈಗ ಒಂದು ಕುರಿಗೆ ಆತು, ಒಂದು ಟಗರಿಗೆ ಆತು, ಈಗ ನಮ್ ಹೊಲದಾಗಿಂದ ಬೆಳೆದದ್ದು ಅಂದ್ರೆ ಅದನ್ನು ಅದ್ರ ಲೆಕ್ಕ ಹಿಡಿಬೇಕ್ರಿ ನಾವು. ಈಗ ಸುಮಾರು 1 kg 1.5 kg ಒಣ ಮೇವು, ಆಮೇಲೆ ಒಂದು 1/4 kg ಅಂದ್ರೆ ಈಗ 250 grams ಲೈವ್ ವೇಟ್ ಮೇಲೆ ನಾವು ಅದನ್ನೆಲ್ಲ ಕೊಡ್ಬೇಕಾಗತ್ರಿ. ಈಗ ಗೋವಿನ ಜೋಳ ಅಂತಂದ್ರೆ ಈಗ ಸಣ್ಣ ಮರಿ 3 ತಿಂಗಳದ ಮರಿ ಇದ್ದ 7 ತಿಂಗಳದ ಮಟ್ಟ 200 ಗ್ರಾಮ್ ಕೊಡ್ತೇವಿ. 7 ತಿಂಗಳದ ಮೇಲ್ಪಟ್ಟ 250 ಗ್ರಾಮ್ ನುಚ್ಚು ಕೊಡ್ತೇವಿ. ಆಮೇಲೆ ಮತ್ತೆ ಒಂದು ಹಸಿ ಮೇವು ಕೊಡ್ತೇವಿ. ಅರ್ಧ kg ಅಷ್ಟು ನಾವೇನ್ ಮಾಡ್ತೇವೆ, ಹಸಿ ಹುಲ್ಲನ್ನ ನಾವು ಕೊಡ್ತೇವೆ. ಹಿಂಗ ಅವನ ವೇಟ್ ಬೇಸಿಸ್ ಮೇಲೆ ಈಗ ಸಪ್ರೇಟ್ ಮಾಡ್ಯಾವ್ರಿ. ಈಗ ಇಲ್ಲೇ 4 ತಿಂಗಳದ ಮೇಲ್ಪಟ್ಟ ಮರಿಗಳು ಇಲ್ಲದಾವು, 3 ತಿಂಗಳ ಮೇಲ್ಪಟ್ಟ ಮರಿಗಳು ಅಲ್ಲದಾವ್ರಿ. ಆಮೇಲೆ 2 ತಿಂಗಳದ ಒಳಗಿನ ಮರಿಗಳು ಹಾಲ್ ಮರಿ ಬೇರೆ ಇರ್ತಾವ್ರಿ. ಈ 3 ತಿಂಗಳದ ಒಳಗಿನ ಏನೈತಲ್ರಿ, ನಾವು ಸ್ವಲ್ಪ ಹಸರು ಕಟ್ತೇವಿ, ಸ್ವಲ್ಪ ನುಚ್ಚು ಸ್ವಲ್ಪ ಪ್ರಮಾಣದೊಳಗೆ ನುಚ್ಚು ಹಾಕ್ತೇವಿ. ಆಮೇಲೆ ತಿಂಗಳದ ಒಳಗಿನ ಮರಿ ಅವು ನೀರ್ ಕುಡ್ಸಂಗಿಲ್ಲ. ಹಿಂಗೆಲ್ಲ ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಅವನ್ನ ಹಾಕಿರ್ತೇವೆ. ಏನು ಉಪಯೋಗ ಆಗುತ್ತೆ ಅಂದ್ರೆ ಈಗ ನೋಡ್ರಿ, ಎಲ್ಲಾ ಮರಿನೂ ಒಂದ ಸರಿಗೆ ಬಿಟ್ರಿ ಅಂತ ಇಟ್ಕೋರಿ ನೀವು. ಈಗ 3 ತಿಂಗಳದ ಮರಿ, 4 ತಿಂಗಳದ ಮರಿ, 1 ತಿಂಗಳದ ಮರಿ, ಅವ ತಿನ್ನುವ ಪದ್ಧತಿ ಬೇರೆ ಬೇರೆ ಇರ್ತಾವ್ರಿ. ಈಗ ಏನಂತಂದ್ರ ಒಂದು 3 ತಿಂಗಳದ ಮರಿ ದೊಡ್ಡ ಮರಿ ಏನಿರ್ತಾವಲ್ಲ ಲಘು ತಿಂತಾವ್, ಸಣ್ಣ ಮರಿ ಸ್ವಲ್ಪ ಕಡಿಮೆ ತಿಂತಾವ್. ಆಮೇಲೆ ಅವಕ್ಕ ನಮ್ಗ ಎಷ್ಟ್ ಹಾಕಿದ್ವಿ, ಎಷ್ಟ್ ಪ್ರಮಾಣ ಅನ್ನೋದು ಗೊತ್ತಾಗಂಗಿಲ್ಲ. ಆಮೇಲೆ ಯಾವ ಎಷ್ಟು ತಿನ್ನುವಂತ ಗೊತ್ತಾಗಂಗಿಲ್ಲ. ಅದಕ್ಕ ಒಂದ್ ಏಜಿನ ಮರಿಗಳನ್ನ ಒಂದ್ ಕಡೆ ಹಾಕ್ತೇವೆ. ಅಂದ್ರೆ ತಿಂಗಳದೊಳಗಿನೂ ಬೇರೆ, 2 ತಿಂಗಳದೊಳಗಿನ ಬೇರೆ, 3 ತಿಂಗಳದೊಳಗಿನ ಬೇರೆ, 3 ತಿಂಗಳ ನಂತರ ಬೇರೆ, ಆಮೇಲೆ ದೊಡ್ಡ ಹೆಣಗುರಿ ಬೇರೆ ಹಾಕ್ತೇವಿ. ಆಮೇಲೆ ವರ್ಷದ ಮರಿ ಬೇರೆ, ಅವು ಟಗರ್ ಮರಿನ ಬೇರೆ ಕಟ್ತೇವ್ರಿ. ಅಂದ್ರೆ ಅವು ಹಾದಾಡಕ್ ಚಲೋ ಮಾಡ್ತಾವ್ರಿ. 10 ತಿಂಗಳ ಆದ್ಮೇಲೆ ಏನ್ ಮಾಡ್ತಾವ ಅಂದ್ರೆ ಅವು ಒಂದಕ್ಕೊಂದ್ ಹಾದಾಡಿ ಸ್ವಲ್ಪ ರಕ್ತ ಅದು ಬರ್ಸ್ಕೊಳಕ್ ಚಲೋ ಮಾಡ್ತಾವ್ರಿ. ಕೊಂಬೆಲ್ಲ ಕಿತ್ಕೊಳ್ಳೋದು ಮಾಡ್ತಾವ. ಅದಕ್ಕೆ ಅವನ್ ಏನ್ ಮಾಡ್ಬಿಡ್ತೇವೆ, ನಾವು ಕಟ್ಟಿ ಮೇಯಿಸ್ತೇವೆ. ಈ ಕುರಿ ಸಾಕಾಣಿಕೆಯಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಈಗ ಲಸಿಕೆ ಮತ್ತೆ ರೋಗಗಳು. ಈ ಕುರಿಗಳಿಗೆ ಬರ್ತನ ರೋಗ ಯಾವ್ದು, ಯಾವ ತರ ಕ್ರಮಗಳನ್ನ ಕೈಗೊಳ್ತೀರಾ? ಈಗ ಕುರಿಗಳಿಗೆ ಸಾಕಷ್ಟು ರೋಗಗಳು ಅಂತಂದ್ರೆ ಈಗ HS ಆಗಿರ್ಬೋದು, ET ಆಗಿರ್ಬೋದು, ಆಮೇಲೆ PPR ಆಗಿರ್ಬೋದು, ಆಮೇಲೆ ಬ್ಲೂ ಟಂಗ್ ಆಗಿರ್ಬೋದು, ಆಮೇಲೆ ಫುಟ್ ಅಂಡ್ ಮೌತ್ ಸ್ವಲ್ಪ ರೇರ್ ಅದು. ಹಿಂಗ ಹಲವಾರು ರೋಗಗಳದು. ಬಟ್ ಅದಕ್ಕೆ ಏನಂತಂದ್ರೆ ಲಸಿಕೆಗಳು ಕೂಡ ಅದಾವು. ನಾವು ಈಗ HS ಅದು ಲಸಿಕೆ ಹಾಕಿಸ್ಬೋದು, PPR ಅದಕ್ಕೂ ಲಸಿಕೆ ಹಾಕ್ಬೇಕು. ಆಮೇಲೆ ಮತ್ತೆ ET ಅಂತ ಬರುತ್ತೆ, ಅದಕ್ಕೂ ನಾವು ಲಸಿಕೆ ಹಾಕ್ಬೇಕು. ಬ್ಲೂ ಟಂಗ್ ಅದಕ್ಕೂ ಲಸಿಕೆ ಹಾಕ್ಬೇಕು. ಹಿಂಗ 4-5 ಲಸಿಕೆಗಳನ್ನ ನಾವು ಮುಂಚಿತವಾಗಿನ ಹಾಕೊಂಡ್ವಿ ಅಂದ್ರೆ ಡೆತ್ ರೇಟ್ ನಮಗ್ ಕಡಿಮೆ ಇರುತ್ತೆ. ಅಂದ್ರೆ ಈಗ 100ಕ್ಕೆ 20-30 ಸಾಯೋದ್ ಬದ್ಲಿ 1-2 ಸಾಯ್ತಾವ. ಅಂದ್ರೆ ಪೂರ್ತಿ 100ಕ್ಕೆ 100 ನಾವು ಸಾಯಲಾರ್ದಂಗ್ ನೋಡ್ಕೊಳಕ್ ಸಾಧ್ಯ ಇಲ್ಲ. ಆಮೇಲೆ ಅದ್ರಾಗು ನಮ್ಮ ಮರಿ ಏನದಾವಲ್ಲ ಹೊರಗಡೆನೆ ಮೇಯಿಸೋದ್ರಿಂದ ಈಗ ಹೊರಗಡೆ ನೀರ್ ಕುಡ್ದಿರ್ತಾವು, ಅಂತಿಂತ ಕಸ ತಿಂದಿರ್ತಾವು, ಅವು ಡೆತ್ ರೇಟ್ ಇದ್ದೇ ಇರ್ತೈತ್ರಿ ಸ್ವಲ್ಪ. ಆದ್ರೆ ಅದನ್ನ ಪೂರ್ತಿ ತಗ್ಗಿಸ್ಬೇಕಂದ್ರೆ ನಾವು ವ್ಯಾಕ್ಸಿನೇಷನ್ ಕಂಪಲ್ಸರಿ ನಾವು ಹಾಕ್ಲೇಬೇಕು. ಆಮೇಲೆ ಎಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗ, ಸರ್ಕಾರಿ ದವಾಖಾನೆ ಒಳಗ ಲಸಿಕೆಗಳನ್ನು ಉಚಿತವಾಗಿ ಕೊಡ್ತಾರೆ. ನಾವು ಈಗ ನಾವು ಇಷ್ಟು ವರ್ಷ ಆತ ನಾ ಯಾವ್ದೇ ಲಸಿಕೆನು ನಾನು ಹೊರಗಡೆ ಮಾರಾಕ್ ತಂದಿಲ್ರಿ. ನಮ್ಗೆ ಇಷ್ಟು 300 ಎನಿಮಲ್ಸ್ ಇದ್ರೂ ಇಷ್ಟು ಎನಿಮಲ್ಸ್ ನಮ್ಮ ಲಸಿಕೆಯನ್ನು ಉಚಿತವಾಗಿ ಕೊಡ್ತಾರ್ರಿ ಗೌರ್ಮೆಂಟ್ ಕಡೆ. ಅದು ಉಚಿತವಾಗಿನ ತಗೊಂತೇವ್ರಿ. ಆಮೇಲೆ ಆದಷ್ಟು ವೈದ್ಯರ ಸಲಹೆ ಮೇರೆಗೆ, ಈಗ ಏನಂತಂದ್ರೆ ಈಗ ಯಾವ್ದೋ ಒಂದು ಕಾಯಿಲೆ ಬಂತಂದ್ರ ನಾವ ಏನೋ ಒಂದ್ ತಿಳಿದ್ ಹಾಕೋದು ಅದನ್ನ ಮಾಡಬಾರ್ದು. ವೈದ್ಯರ ಸಲಹೆ ಮೇರೆಗೆ ವೈದ್ಯರಿಗೆ ಫೋನ್ ಮಾಡಿ ಅವ್ರಿಗೆ ಹಿಂಗಾಗೈತಿ ಅಂತ ರೋಗ ಲಕ್ಷಣಗಳನ್ನ ಹೇಳಿ, ಸಪೋಸ್ ಅವ್ರಿಗೆ ಬರಕಾಗಿಲ್ಲ ಅಂದ್ರೆ ಅದನ್ನು ನಾವು ಮಾಡೋದ್ ಕಲ್ಕೋಬೇಕು ಅಂತ ನಾನು. ಈಗ ರೈತರು ಒಬ್ಬ ಡಾಕ್ಟರ್ ಆಗ್ಲಿ ಅಂತ ನಾನು. ಯಾಕಂದ್ರೆ ಈಗ ನಮ್ಮ ಬಹಳ ಎನಿಮಲ್ ಇದ್ದಾಗ ಒಬ್ಬ ಡಾಕ್ಟರ್ಗೆ ಬಂದ್ ಬೆಳಿಗ್ಗೆ ಸಾಯಂಕಾಲ ಮಟ್ಟ ಇಲ್ಲೇ ರೀ ನಮ್ಮವ ನೋಡ್ರಿ ಅಂತ ಆಗಂಗಿಲ್ಲ. ಅದಕ್ಕೆ ನಾವು ಇಂಜೆಕ್ಷನ್ ಮಾಡೋದಾಗಿರ್ಬೋದು, ಔಷಧ ಹಾಕೋದು, ನಾವು ಸ್ವಲ್ಪ ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಇವನ್ ಪಕ್ಕಾ ಕುರಿಗಾರ ಏನಿರ್ತಾರಲ್ರಿ, ಅವು ಎಲ್ಲಾನು ತಾವ ಮಾಡ್ಕೊಂತಿರ್ತಾರ. ಬಟ್ ವೈದ್ಯರ ಸಲಹೆ ಮೇರೆಗೆ ಮಾಡ್ಕೊಳ್ಳಿ ಅಂದ್ರೆ ನಮ್ಗೆ ಡೆತ್ ರೇಟ್ ಕಡಿಮೆ ಆಕತಿ. ಈಗ ರೋಗ ಲಕ್ಷಣ ಬಂದಾಗಿರ್ತೈತಿ, ನಾವು ಔಷಧ ಒಂದ್ ಕೊಡ್ತೇವಿ, ಅವಾಗ ಏನಾಕತಿ ಮರಿ ಸತ್ ಬಿಡ್ತ್ರಿ. ಅದಕ್ಕೆ ನಾವು ವೈದ್ಯರ ಸಲಹೆ ಮೇರೆಗೆ, ಅಂದ್ರೆ ಈಗ ಜ್ವರ ಬಂದಿತ್ತು ಅವಕ್ಕ, ಆಮೇಲೆ ಬ್ಲೂ ಟಂಗ್ ಆಗಿತ್ತು, ಅದರ ಲಕ್ಷಣ ನೋಡಿ ಡಾಕ್ಟರ್ ಹಿಂಗ ಆಗೈತಿ ಅಂತ ಹೇಳಿದ್ರೆ ಅವ್ರು ನಮ್ಮ ಆ ಲಕ್ಷಣ ನೋಡ್ಕೊಂಡು ನಮ್ಗ ಔಷಧ ಹೇಳ್ತಾರ. ಆ ಪ್ರಕಾರ ನಾವು ಇಲ್ಲೇ ನಾವು
ಶೆಡ್ ಒಳಗ ನಾವು ಔಷಧ ಹಾಕಿದ್ವಿ ಅಂದ್ರೆ ಅದು ನಮಗ ಮರಿ ಬೇಗ ರಿಕವರಿ ಆಗಿ ನಮಗ ಮರಿ ಸಾಯಲಾರ್ದಂಗ್ ನೋಡ್ಕೋಬಹುದು. ಇದೇನೈತಲ್ಲ ನಾವು ಈಗ ಔಷಧ ಹಾಕೋದಾಗಿರ್ಬೋದು, ವ್ಯಾಕ್ಸಿನ್ ಆಗಿರ್ಬೋದು, ಈ ತರ ನಾವು ಮುತುವರ್ಜಿ ವಹಿಸಿ ಮಾಡಿದ್ರೆ ನಾವು ಯಾವಾಗ ಡೆತ್ ರೇಟ್ ಕಡಿಮೆ ಮಾಡ್ತೇವಲ್ಲ ಅವಾಗ ನಮ್ದು ಲಾಭದಾಯಕ ಆಕತಿ ಕುರಿ. ಅಂದ್ರೆ ಈಗ ಎಲ್ಲರೂ ಏನಂತಾರ, ಇಲ್ಲ ಕುರಿ ಸಾಕಾಣಿಕೆ ಬಹಳಷ್ಟು ಫೇಲ್ಯೂರ್ ಆಕತಿ, ಡೆತ್ ರೇಟ್. ಯಾಕಂತಂದ್ರ ಇದು ಹೆಂಗ ರೋಗ ಲಕ್ಷಣ ಇರ್ತಾವ, ಬೆಳಿಗ್ಗೆ ಚೆನ್ನಾಗಿ ಮೇಯ್ತಿರ್ತೈತ್ರಿ, ಒಳ್ಳೆ ಮರಿ, ಅಗದಿ ಹೆಲ್ದಿ ಮರಿ ಇರ್ತೈತಿ. ಈಗ ಸಪೋಸ್ ಇಟಿ ಬಂತಂದ್ರ ಅದು ಚೆನ್ನಾಗಿರೋ ಮರಿನ ಇವತ್ತು ಬೆಳಿಗ್ಗೆ 18-20 ಸಾವಿರ ಕೇಳಿರ್ತಾರ ಅದನ್ನ, ನಾವೇನೋ ಕೊಟ್ಟಿರಲ್ಲ ಅಂತ ಇಟ್ಕೋರಿ. ಸಪೋಸ್ ಅದು ಏನಾಗಿರುತ್ತೆ ಅಂದ್ರ ಅವತ್ತು ಅದು ಇಟಿ ಬಂತಂದ್ರ ಸಡನ್ ಆಗಿ ಒಂದ್ 5 ನಿಮಿಷನೂ ಆಗಲ್ರಿ, ನಾವು ಔಷಧ ಕೊಡಾಕೂ ಟೈಮ್ ಕೊಡಲ್ಲ ಅದು. ಅಂತ ಹೆಲ್ದಿ ಮರಿಗೆ ಅದು ಇಟಿ ಬರ್ತದ್ರಿ. ಅದಕ್ಕೋಸ್ಕರ ಅದನ್ನ ಏನಂತಲ್ಲ ಜೂನ್ ಜುಲೈದೊಳಗೆ ನಾವು ಇಟಿ ಹಾಕಿಸ್ಬಿಡ್ಬೇಕು. ಅಂದ್ರೆ ಈ ಮಳೆಗಾಲ ಬಂದಾಗ ಈ ಬ್ಲೂಟಂಗ್ ಬಂದಾಗ ಏನಾಗುತ್ತೆ ಅಂತಂದ್ರೆ ಅದು ಹಸಿರು ನೋಡದಿಂದ ಆ ಬ್ಲೂಟಂಗ್ ಬರುತ್ತ್ರಿ. ಆ ನೀಲಿ ನಾಲಿಗೆ ರೋಗ ಬಂದಾಗ ಅದು ನೀಲಿ ನಾಲಿಗೆ ರೋಗ ಆ ಒಂದ್ ನೋಡ ಅದು ರೋಗಗ್ರಸ್ತ ಪ್ರಾಣಿ ಮ್ಯಾಗ ಕುಂತು ಇನ್ನೊಂದು ಪ್ರಾಣಿ ಮ್ಯಾಗ ಅದು ಕುಂತು ಅಂದ್ರ ಅದು ರೋಗ ಏನಾಗತ್ತೆ ಟ್ರಾನ್ಸ್ಫರ್ ಆಗ್ಬಿಡತ್ರಿ. ಹಿಂಗಾಗಿ ಆ ನೊಣಗಳು ಬರದಂತಾನು ನಾವು ನೋಡ್ಕೋಬೇಕತಿ. ಅಂದ್ರೆ ಶೆಡ್ ಒಳಗೆ ಈಗ ನೋಡ್ರಿ ಎಲ್ಲ ಶೆಡ್ ಎಲ್ಲ ಕ್ಲೀನ್ ಐತಿ ನೋಡ್ತೀರಿ ಈಗ. ಅಂದ್ರೆ ಈ ಹೆಂಗ್ಯಾಕಂದ್ರೆ ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆ 7 ರಿಂದ 8, ಸಾಯಂಕಾಲ 5 ರಿಂದ 8 ಮಟ ಏನೈತಲ್ಲ ನಾವು ಸ್ವಲ್ಪ ಬೇವಿನ ತಪ್ಪಲ್ದು ಹೋಗಿ, ಈಗ ಕೆಳಗ್ ಮಣ್ಣೊಟ್ಟು ಉಳ್ದಿರ್ತೈತ್ರಿ, ಅದನ್ನ ಏನ್ ಮಾಡ್ರಿ ಚೆಲ್ಲಬಾರ್ದು, ಸ್ವಲ್ಪ ಅದನ್ನ ಮಣ್ಣೊಟ್ಟು ತಗೊಂಡು ತಿರ್ಗಾ ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಅದಕ್ಕೆ ನಾವೇನ್ ಮಾಡ್ಬೇಕು, ಹೊಗೆ ಆಡಿಸ್ಬೇಕು. ಅವಾಗ ಏನಾಕತಿ ಆ ನೊಣ ಬರೋದು ಕಡಿಮೆ ಆಕತಿ. ಆ ನೊಣ ಕಡಿಮೆ ಆದಾಗ ಏನಾಕತಿ ಅಂದ್ರೆ ರೋಗ ಬರಂಗಿಲ್ಲ. ಅಂದ್ರ ನಾವು ನೊಣಗಳಿಂದ ರಕ್ಷಣೆ ಯಾವಾಗ ನಾವು ಕುರಿಗಳಿಗೆ ಕೊಡ್ತೇವಲ್ಲ ಅವಾಗ ಅವು ನಮ್ಗೆ ರೋಗಗಳನ್ನ ತಡೆಗಟ್ತಾವ. ಇದು ಒಂದು ಮಳೆಗಾಲದೊಳಗ ಬಹಳ ಮುತುವರ್ಜಿ ವಹಿಸುವಂತ ಕೆಲಸ. ಅಂದ್ರೆ ನೊಣ ಬರಲಾರ್ದಂಗ ನಮ್ಮ ಶೆಡ್ ಒಳಗೆ ನೋಡ್ಕೋಬೇಕು. ಈ ನೊಣದಿಂದನೇ ಮೇನ್ ಹಸಿರು ನೊಣದಿಂದನೇ ಅದೇನಾಗ್ತದೆ ಅಂದ್ರೆ ನೀಲಿ ನಾಲಿಗೆ ರೋಗ ಟ್ರಾನ್ಸ್ಫರ್ ಆಕತಿ. ಈಗ ನಿರ್ವಹಣೆ ಅಂತ ಬಂದ್ರಾಗೆ ಬೇಸಿಗೆಯಲ್ಲಿ ಯಾವ ತರ ನಿರ್ವಹಣೆ ಇರುತ್ತೆ, ಮಳೆಗಾಲದಲ್ಲಿ ಯಾವ ತರ ನಿರ್ವಹಣೆ ಇರುತ್ತೆ, ಚಳಿಗಾಲದಲ್ಲಿ ಯಾವ ತರ ನಿರ್ವಹಣೆ ಇರುತ್ತೆ? ಈಗ ನಿರ್ವಹಣೆ ಅಂತ ಬಂದಾಗ್ರಿ, ಈಗ ನೋಡ್ರಿ ಬೇಸಿಗೆ ಒಳಗ ಮರಿ ಚೆನ್ನಾಗಿರ್ತಾವ್ರಿ ನಮಗೆ. ಬಟ್ ಮಳೆಗಾಲದಾಗ ಏನಾಗುತ್ತೆ ಅಂತಂದ್ರೆ ಈ ಕ್ಲೈಮೇಟ್ ಕಂಡೀಷನ್ ಅಂದ್ರೆ ಥಂಡಿ ಭಾಳ ಇರ್ತೈತಿ, ಮಳಿಗಳಿಂದ ಈಗ ಹೊರ ಹೋಗ್ತಾವ, ತೋಯಿಸ್ಕೊಂಡ್ ಬರ್ತಾವ. ಅವಾಗ ನಾವು ಸ್ವಲ್ಪ ಅವಕ್ಕ ಬೆಚ್ಚಗ ಇದೆಲ್ಲ ಶೆಡ್ ಹಿಂಗ್ ಓಪನ್ ಆಗಿ ಇಡಾಕ್ ಬರಂಗಿಲ್ಲ. ಸ್ವಲ್ಪ ಎಲ್ಲ ಸೈಡ್ಗೆ ಏನ್ ಮಾಡ್ಬಿಡ್ತಾವ, ಅವಾಗ ತಡ್ಪಲ್ ಕೊಟ್ಟೋದಾಗಿರ್ಬರ್ಲಿ ಮರಿಗೆ, ಆಮೇಲೆ ಅವನ್ನ ಬೆಚ್ಚಗಿಡ್ತವಿ. ಆದ್ರ ಚಳಿಗಾಲದೊಳಗೆ ಬೇಸಿಗೆ ಒಳಗೆ ಅದ್ರದ್ದು ಅವಶ್ಯಕತೆ ಇಲ್ಲ. ಬೇಸಿಗೆ ಒಳಗೆ ಏನ್ ಮಾಡ್ಬಿಡ್ತೇವಿ ನಾವು ಹಾರ್ವೆಸ್ಟ್ ಮಾಡ್ಕೊಂಡಿರ್ತೀವಿ ಎಲ್ಲಾನು ಕ್ರಾಪ್. ಅದಾದ್ಮೇಲೆ ಏನ್ ಮಾಡ್ತೇವೆ, ಬೈಲಾಗ ಅವ್ನ ಏನ್ ಮಾಡ್ತೇವಿ ನಾವು ಬಲಿ ಹೊಡೆದು ಬೈಲೊಳಗ ಅವ್ನ್ ಬಿಟ್ಟು ಬಿಡ್ತೇವಿ. ಅಂದ್ರೆ ಏನಕತಿ ನಮ್ ಹೊಲಕ್ಕ ಗೊಬ್ಬರನ ಆದಂಗ ಆಗ್ತತಿ ಈಗ ಕುರಿ ತರಬೋದ್ರಿಂದ. ಆಮೇಲೆ ಮತ್ತ ಹೊಲ ಕಸು ಆಕತ್ರಿ, ಭೂಮಿ ಕಸು ಆಕತಿ. ಅದಕ್ಕ ನಾವು ಕುರಿ ಮೇನ್ ತರಬೋದು ಏನಂದ್ರ ಬೆಳೆ ತಕೊಂಡ್ಮೇಲೆ ಎಲ್ಲಾ ಹೊಲಕ್ಕೂ ಏನ್ ಮಾಡ್ಬಿಡ್ತೇನೆ, ಕುರಿ ತರ್ಬಿಸ್ಕೊಂತ ಬಂದ್ಬಿಡ್ತೇನೆ. ಅದು ತರ್ಬಿಸೋದ್ರಿಂದ ನಮಗ ಏನಕತಿ ಹೊರಗಿನ ಗೊಬ್ಬರ ನಾವೀಗೇನ ರಾಸಾಯನಿಕ ಗೊಬ್ಬರ ಅಂತಂದ್ ಹಾಕ್ತಾವಲ್ಲ ಅದರದ ಒಂದು 50% ನಾವೇನಂತ ರೆಡ್ಯೂಸ್ ಮಾಡ್ಬೋದು ಅದನ್ನ ಹಾಕ್ಲಾರ್ದಂಗ. ಈಗ ರಾಸಾಯನಿಕ ಗೊಬ್ಬರ ಈಗ ನೋಡ್ರಿ ಯೂರಿಯಾದ ಎಷ್ಟು ತೊಂದರೆ ಐತಿ, DAP ಎಷ್ಟು ತೊಂದರೆ ಐತಿ. ಬಟ್ ಅದನ್ನ ನೀವು ಕುರಿ ಗೊಬ್ಬರ ತರಬಿಸ್ರಿ ಹಾಕ್ರಿ ನೀವು, ನಾನು ನಿಮ್ಗೆ ನಮ್ದು ರಿಪೋರ್ಟ್ ತೋರಿಸ್ತೇನೆ, ನಮ್ದು ಕುರಿ ಗೊಬ್ಬರದ ರಿಪೋರ್ಟ್. ಅದು ಎಷ್ಟು ಚೆನ್ನಾಗೈತೆ ಅಂತಂದ್ರೆ ಯಾ ಯೂರಿಯಾನು ಮತ್ತೆ DAPನು ಹತ್ತಂಗಿಲ್ಲ, ಅಷ್ಟು ಚಲೋ ನಮ್ದು ಕುರಿ ಗೊಬ್ಬರ ಅಥವಾ ಆಕಳ ಸಗಣಿ ಒಳಗ ಇರ್ತೈತಿ. ಅದಕ್ಕೆ ಆದಷ್ಟು ರೈತರು ನಂದು ಒಂದ್ಸಲ ಏನಂದ್ರೆ ರೈತರು 4 ಆಕಳ, 10-12 ಕುರಿ, 15-20 ಕೋಳಿ, 1 ಎಕರೆ 2 ಎಕರೆ ಇದ್ರ ಸಾಕೊಂಡ್ವಿ ಅಂದ್ರೆ ನಮ್ಗೆ ಏನಾಕತಿ ಅಂದ್ರೆ ನಮ್ದು ಮನಿ ಖರ್ಚುನು ಆಕತಿ, ಖರ್ಚುನು ಇದು ಮಾಡ್ಕೊಂಡು ಹೋಗ್ಬೋದು, ಭೂಮಿ ಫಲವತ್ತಾಗಿರ್ತಾವ. ಭೂಮಿಗೆ ಯಾವುದೇ ಹೊರಗಿಂದ ನಾವು ತಂದು ಹಾಕಬೇಕು ಗೊಬ್ಬರನ ಅಂತಂದು ಅದ್ರದ್ದು ಅವಶ್ಯಕತೆ ಇರಂಗಿಲ್ಲ. ಅದಕ್ಕೆ ಈಗ ನಾನು ನೋಡ್ರಿ ಎಲ್ಲಾನು ಹೊಲಕ್ಕೂ ಕುರಿ ತರಿಸಿರ್ತೇನೆ. ಹಿಂಗಾಗಿ ನನಗೆ 75% ನನಗೇನದಲ್ಲ ನಾವು ಇದು ಸಾವಯವದೊಳಗನೆ ಆಗಿಬಿಡ್ತೈತಿ. ನಮ್ಗ ಹೊರಗಿನ ಗೊಬ್ಬರ ತಂದು ಹಾಕೋ ಅವಶ್ಯಕತೆ ಬೀಳಂಗಿಲ್ಲ. ಇನ್ನ ಈ ಕುರಿ ಸಾಕಾಣಿಕೆಯಲ್ಲಿ ಮೇನ್ ಬರ್ತಕ್ಕಂಥದ್ದು ಒಂದು ಆದಾಯ ಮತ್ತೆ ಮಾರ್ಕೆಟಿಂಗ್ ಅಂತ ಬರುತ್ತೆ ಮೇಡಮ್. ನೀವು ಮಾರ್ಕೆಟಿಂಗ್ ಯಾವ ತರ ಮಾಡ್ಕೊತೀರಿ? ರೈತರು ಬಂದ್ ಸಾಕಾಕ್ ಕೇಳ್ತಾರ, ಆಮೇಲೆ ಊಟ ಮಾಡರ್ ಕೇಳ್ತಾರ, ದಿವ್ಸಕ್ ಮಾಡರ್ ಕೇಳ್ತಾರ, ಮದ್ವಿ ಕೇಳ್ತಾರ. 5 ಮಂದಿ ಆಳಿನ ಖರ್ಚು ಎಲ್ಲಾ ತೆಗೆದ್ರು ಒಂದ್ 60,000-70,000 ರೂಪಾಯಿ ನಾವು ತಿಂಗಳಿಗೆ ಉಳಿತಾಯ ಮಾಡ್ಬೋದು. ಒಂದ್ ಏನಂತಂದ್ರೆ ನಾವು ಬದುಕ್ಬೋದು, ನಮ್ ಜೊತೆ 4 ಮಂದಿ ಬದುಕ್ಬೋದು. ಒಂದ್ 50,000-60,000 ರೂಪಾಯಿ ನಾವು ಗೊಬ್ಬರನು ಮಾರಾಟ ಮಾಡ್ತೇನ್ರಿ ತಿಂಗಳ.